ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಭೂಮಿ ವಸತಿ ನಿವೇಶನಕ್ಕಾಗಿ ಒತ್ತಾಯಿಸಿ ಯಾದಗಿರಿ ಜಿಲ್ಲಾ ವಿಧಾನಸೌಧ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಕಳೆದ 3 ವರ್ಷಗಳಿಂದ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ಭೂ ಮಾಲೀಕರು ಭೂಮಿ ನೀಡಿದ್ದು, ಜಿಲ್ಲಾಧಿಕಾರಿಗಳ ಜಿಲ್ಲಾಧ್ಯಕ್ಷರಲ್ಲಿ ಕಮಿಟಿ ಸಭೆ ಮಾಡಿ ಭೂಮಿ ಇಲ್ಲದ ಫಲಾನುಭವಿಗಳಿಗೆ ಭೂಮಿ ಹಂಚಿಕೆ ಮಾಡಬೇಕು ಅಂತ ನಿರಂತರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಇನ್ನು ಶಹಾಪುರ ತಾಲೂಕಿನ ಹತ್ತಿಗೂಡೂರು, ಕೊಂಗಡೆ, ವಡಗೇರಿ ತಾಲೂಕಿನ ಯಕ್ಷತಿ, ಅನ್ವಾರ್, ಅಯ್ಯಳಕೆ, ತುಮಕೂರು ಹಾಗೆ ಬೊಮ್ಮನಹಳ್ಳಿ, ಕಾಡುಮುಗೇರ, ಬೇರನೂರು, ಮರ್ಕಲು ಇನ್ನಿತರ ಗ್ರಾಮಗಳಲ್ಲಿ 50 ವರ್ಷ ಕಳೆದರೂ ಕೂಡ ದಲಿತ ಕುಟುಂಬಗಳಿಗೆ ವಾಸಿಸೋದಕ್ಕೆ ಯಾವುದೇ ವಸತಿ ಸೌಲಭ್ಯ ಇಲ್ಲ, ಉಳುಮೆ ಮಾಡಲು ಭೂಮಿ ಇಲ್ಲ. ಕೊನೆಗೆ ಸಾವನ್ನಪ್ಪಿದ್ದಾರೆ, ಅವರನ್ನು ಮಣ್ಣು ಮಾಡೋದಕ್ಕೆ ಸ್ಮಶಾನದ ಭೂಮಿ ಇಲ್ಲ. ನಿರಂತರವಾಗಿ ಹೋರಾಟ ನಡೆದಿದೆ. ನಮ್ಮ ಬೇಡಿಕೆಗಳಿಗೆ ಜಿಲ್ಲಾಡಳಿತ ಸರ್ಕಾರ ಸ್ಪಂದಿಸದೇ ಇದ್ದರೆ ಸಂಬಂಧಪಟ್ಟ ಸಚಿವರು, ಶಾಸಕರು ಜಿಲ್ಲಾಡಳಿತದ ಮುಂದೆ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಮೂಲಕ ಮನವಿಯನ್ನು ಸಲ್ಲಿಸಲಾಗಿದೆ. ಪ್ರತಿಭಟನೆಯಲ್ಲಿ ಹತ್ತಿಗೂಡು ಶರಣರೆಡ್ಡಿ, ಶರಣಪ್ಪ ಚಲವಾದಿ, ಸಿದ್ದಪ್ಪ ಹೊಸ್ಮನಿ, ಮಹಾಲಕ್ಷ್ಮಿ, ಜಯಜಮ್ಮ, ಮರಿಯಮ್ಮ ಸಾಕಷ್ಟು ಮಹಿಳೆಯರು, ಯುವಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಶರಣರೆಡ್ಡಿ, ಹತ್ತಿಗೂಡೂರು, ಮಹಾಯುದ್ಧ ನ್ಯೂಸ್, ಯಾದಗಿರಿ. ಕೂಡಲೇ ಭೂಮಿ ವಸತಿ ಮಂಜೂರು ಮಾಡಲೇಬೇಕು. ಕೂಡಲೇ ಭೂಮಿ ವಸತಿ ಮಂಜೂರು ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ